CWRC ಅಂದರೆ ರೆಗ್ಯುಲೇಟರಿ ಕಮಿಟಿ 3,500 ಕ್ಯೂಸೆಕ್ ಬಿಡಬೇಕು ಅಂತ ಆದೇಶ ಮಾಡಿದರು. ಅದರ ಮೇಲೆ ನಾವು ಮೇಲ್ಮನವಿ ಸಲ್ಲಿಸಿದ್ವಿ CWMAಗೆ. ಆಮೇಲೆ ನಮ್ಮ ಎಕ್ಸ್ಪರ್ಟ್ಸು ಯಾರು 30 ವರ್ಷದಿಂದ ಇದ್ದಾರೋ ಅವರೇ, ಬದಲಾವಣೆ ಏನಿಲ್ಲ ಅದರಲ್ಲಿ. ನಮ್ಮಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವರೇ ವಾದ ಮಾಡಿದ್ದು. ಆದರೂ ಕೂಡ CWMAನಲ್ಲಿ CWRC ಏನು ಮಾಡಿದೆ ಅದನ್ನು ಅಪೀಲ್ ಮಾಡಿದ್ದಾರೆ. ಆಮೇಲೆ ನಾವು ಈಗ ಮುಖ್ಯಮಂತ್ರಿಗಳು ಕೂಡ 2ನೇ ತಾರೀಕು ವಿಪಕ್ಷದ ನಾಯಕರನ್ನು ಕರೆದಿದ್ದಾರೆ. ವಿಪಕ್ಷಗಳ ಸರ್ವಪಕ್ಷಗಳ ಮುಖಂಡರನ್ನ ಕರೆದಿದ್ದಾರೆ. ಅವರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಆಮೇಲೆ ಮುಂದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ. ಅದರ ಅರ್ಥ ಏನು? ಈಗ ವಿಪಕ್ಷಗಳನ್ನ ನಾವು ನೀರು ಬಿಟ್ಬಿಟ್ಟು ವಿಪಕ್ಷಗಳನ್ನ ಕರೆಯೋಕ್ಕಾಗತ್ತಾ? ವಿಪಕ್ಷಗಳನ್ನ ಕರೆದು ಅವರ ಅಭಿಪ್ರಾಯ ತಗೊಂಡು ಏನು ಮಾಡಬೇಕು ಅಂತ ಕರೀತಿರೋ ಉದ್ದೇಶನೇ ಅದು. ಮತ್ತು ಈಗ BJPಯವರು KRS ಹತ್ರ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರಂತೆ. ಅದೇನು ಅವಶ್ಯಕತೆ ಏನು ಇರಲಿಲ್ಲ. ಯಾಕೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ನಾವು ನಮ್ಮ ರಾಜ್ಯದ ಹಿತಾಸಕ್ತಿ, ರೈತರ ಹಿತಾಸಕ್ತಿ ಗಮನದಲ್ಲಿಟ್ಕೊಂಡೇ ನಾವು ಅಪೀಲ್ ಹೋಗಿರೋದು. ಮತ್ತು ಈಗ ವಿಪಕ್ಷದ ನಾಯಕರನ್ನು ಕರೆದಿರ್ತಕ್ಕಂಥದ್ದು ಕೂಡ, ಸರ್ವಪಕ್ಷಗಳ ನಾಯಕರನ್ನ ಕರೆದಿರ್ತಕ್ಕಂಥ ಉದ್ದೇಶ ಕೂಡ ಅದೇ. ಮತ್ತು ನೆಲ, ಜಲ, ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟು ಪ್ರದರ್ಶಿಸಬೇಕು. ಹಿಂದೆ BJP ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ನಾವು ಅವರು ಸಹಕಾರ ಕೊಟ್ಟಿದ್ವಿ ಇದೇ ಥರದ ವಿಚಾರಗಳಲ್ಲಿ. ಯಾಕೆ ಪ್ರೊಟೆಸ್ಟ್ ಮಾಡ್ತಾಯಿದ್ರೋ ಗೊತ್ತಿಲ್ಲ. ನಾವೇನು ನೀರು ಬಿಡ್ತೀವಿ ಅಂತ ಏನು ಹೇಳಿಲ್ವಲ್ಲ. ನೋಡಿ, ಈಗ ವಿಪಕ್ಷದ ಮುಖಂಡರನ್ನ, ಸರ್ವಪಕ್ಷದ ಮುಖಂಡರನ್ನ ಕರೆದಿರೋವಾಗ ನಾವೇನು ಮಾಡ್ತೀವಿ ಅಂತ ಹೇಳೋದು ಬೇಡ. ಅವ್ರ ಅಭಿಪ್ರಾಯ ತೊಗೊಂಡು ನಾವು ಮುಂದಕ್ಕೆ ಹೋಗೋಣ. ಈಗ ಇದೇ BJP ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಗೊತ್ತಿಲ್ಲ. ಆದರೆ ಈಗ ಮಳೆನೇ ಇಲ್ಲ, ಕುಡಿಯೋದಕ್ಕೂ ನೀರಿಲ್ಲ. ಆದರೆ 43 TMC ನೀರಿದೆ ಅನ್ನೋಂಥ ಹೇಳಿಕೆಗಳು ಬರ್ತಾ ಇದೆ. ಸೊ ಅಷ್ಟೇ ಇದ್ರೆ ರೈತರಿಗೂ. ಆಮೇಲೆ ನಮ್ಮಲ್ಲಿ 4 ಜಲಾಶಯಗಳು ಎಲ್ಲ ಸೇರಿ ನೀರು ಇದೆ. ಅಂದರೆ ಅದರಲ್ಲಿ ಎವಾಪರೇಷನ್ ಲಾಸ್ ಆಗುತ್ತೆ. ಮತ್ತು ನಮಗೆ ಕುಡಿಯೋ ನೀರಿಗೆ ಪ್ರತಿ ತಿಂಗಳು 3.5 TMC ನೀರು ಬೇಕು. 3.5 TMC ಅಂದರೆ ಎಷ್ಟಾಯಿತು? ಹತ್ರ ಒಂದು ವರ್ಷಕ್ಕೆ 40 TMCಗಿಂತಲೂ ಹೆಚ್ಚು ಕುಡಿಯೋ ನೀರು ಬೇಕಾಗುತ್ತೆ. ಮತ್ತು ಇದು ಎವಾಪರೇಷನ್ ಲಾಸ್ ಆಗುತ್ತಲ್ಲ, ಅದೆಲ್ಲ ಆಗುತ್ತೆ. ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಮಗೆ ಅಲ್ಲಿಗೆ ಸರೋಗುತ್ತೆ. ಮತ್ತು ಮಳೆ ಬಂದುಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಹೋದ ವರ್ಷ ಮಳೆ ಬಂತು, 360ಕ್ಕಿಂತಲೂ ಹೆಚ್ಚು TMC ನೀರು ಹರಿದೋಯ್ತು. ಅದರ ಒಂದಷ್ಟು ತಮಿಳ್ನಾಡವ್ರು ಬಳಸ್ಕೊಂಡು ಉಳಿದಿದ್ದೆಲ್ಲ ಸಮುದ್ರಕ್ಕೆ ಹೋಯಿತು. 2022ರಲ್ಲಿ ವಿಪರೀತ ಮಳೆ ಆಯಿತು. 660ಕ್ಕಿಂತಲೂ ಹೆಚ್ಚು TMCಯಷ್ಟು ನೀರು ಹರಿದೋಗಿತ್ತು. ಈ ವರ್ಷ ಮಳೆ ಕಡಿಮೆ ಇದೆ. ಅದು ಮೊನ್ನೆ 15-20 ದಿವಸಕ್ಕೆ ಮುಂಚೆ ಮಳೆ ಬೀಳದೇ ಇದ್ದಿದ್ರೆ ನಮಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ಬಿಡೋದು. ಆ ಮಳೆ ಬಂದಿದ್ದರಿಂದ ನಾವು ಈ ವರ್ಷಕ್ಕೆ ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ನಮಗೆ ಕಾಣಿಸ್ತಿಲ್ಲ. ಆಮೇಲೆ ಅವ್ರಿಗೂ ಕೂಡ ಮೆಟ್ಟೂರಲ್ಲಿ ಮತ್ತು ಭವಾನಿ 2 ಡ್ಯಾಮಲ್ಲಿ 40 TMCಯಷ್ಟು ನೀರು ಅವ್ರಿಗಿದೆ. ಅವ್ರಿಗೂ ಕುಡಿಯೋದಕ್ಕೇನು ಸಮಸ್ಯೆ ಏನಿಲ್ಲ. ಇದೆ, ಪ್ರಪೋಸಲ್ ಇದೆ. ಈಗಾಗಲೇ ಇದು ಬಂದಿದೆ, ಅಲ್ಲಿಂದ ಕಮ್ಯುನಿಕೇಷನ್ನು ಬಂದಿದೆ. ಸಬ್ಜೆಕ್ಟ್ಸು ನಮ್ಮ ಮುಖ್ಯಮಂತ್ರಿ, ಅವರ ಮುಖ್ಯಮಂತ್ರಿ ಈಗಾಗಲೇ ಮಾತಾಡ್ಕೊಂಡಿದ್ದಾರೆ. ಬಹುತೇಕ ಇದು ಇರುತ್ತೆ. ಬೇರೆ ವಿಚಾರಗಳು ಇರ್ಬೋದು, ಕಾವೇರಿ ವಿಚಾರನೂ ಬರ್ಬೋದು. ಮೇಕೆದಾಟು DPR ವಾಪಸ್ಸು ಕಳಿಸಿದ್ದಾರೆ. ಕಾರಣ ಏನು ಅಂದರೆ ನಮಗೆ ಅಲೋಕೇಶನ್ ಆಗಿದ್ದು 4.75 TMC, ಆದರೆ 6.95 TMCಗೆ ಹಿಂದೆ ಪ್ರಪೋಸಲ್ ಕೊಟ್ಟಿದ್ದರು. ಆಗ ನಾನು ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ನಿಮಗೆ ಅಲೋಕೇಶನ್ ಎಷ್ಟಾಗಿದೆಯೋ ಅಷ್ಟಕ್ಕೆ ಮಾತ್ರ ಕಳಿಸಿ ಅಂತ ವಾಪಸ್ ಕಳಿಸಿದ್ದಾರೆ. ಅದೇನು ಒಂದು 4-5 ದಿವಸದಲ್ಲಿ ಮಾಡಿ ಕಳಿಸ್ತಾರೆ. ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅವಾಗ ವಾಪಸ್ ಕಳಿಸ್ತೀವಿ. ಅದೇನು ಅನುಮೋದನೆ ಆಗುತ್ತೆ, ಅದರಲ್ಲೇನು ಸಂಶಯ ಏನೂ ಇಲ್ಲ. ಸದ್ಯಕ್ಕೆ ರಾಜ್ಯಕ್ಕೆ ನೀರಿನ ಸಮಸ್ಯೆ ಇಲ್ಲ. ಇನ್ನು ನಮಗೆ ಕುಡಿಯೋ ನೀರಿಗೆ ಯಾವ ಸಮಸ್ಯೆನೂ ಇಲ್ಲ. ಅದರ ರೈತರಿಗೆ
ನಮ್ಮಲ್ಲಿ ನೀರಿಲ್ಲ ಅಷ್ಟೇ. ಕುಡಿಯೋ ನೀರಿಗೆ ಯಾವ ಸಮಸ್ಯೆನೂ ಇರೋಲ್ಲ. ಏನಾದರೂ ಇದೆಯಾ? ಸುಪ್ರೀಂಗೆ ಏನಾದ್ರು ಒಂದ್ ವೇಳೆ ಇಲ್ಲ ವಿಪಕ್ಷದ ನಾಯಕರನ್ನ ತಮಿಳ್ನಾಡು ವಿಪಕ್ಷದ ಒಂದು ನಿಮಿಷ ಇರಿ, ಅವ್ರು ಹೋದರೆ ಹೋಗಲಿ, ಆದರೆ ನಾವು ವಿಪಕ್ಷದ ನಾಯಕರನ್ನ ಸರ್ವಪಕ್ಷಗಳ ನಾಯಕರನ್ನ ಕರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಅಭಿಪ್ರಾಯ ತಗೊಂಡು ನಾವು ಮುಂದುವರಿಬೇಕು ಅಂತ ಕರೆದಿರೋದು. ಅದಕ್ಕೆ ಮುಂಚೆನೇ ನಾವು ಬೇರೆ ಮಾತಾಡೋದು ಸೂಕ್ತ ಅಲ್ಲ. ಆಗ್ಬೋದು. ಸಿ ಎಮ್ ಅವರು, ಮಾಜಿ ಸಿ ಎಮ್ ಅವರು, ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ, ಪಟ್ಟಿ ಕೊಟ್ಟು ಬಂದಿದ್ದಾರೆ. ಖರ್ಗೆ ಅವರು ಯಾರ್ಯಾರ ಜೊತೆ ಮಾತಾಡಬೇಕೋ ಮಾತಾಡಿ, ರಾಹುಲ್ ಗಾಂಧಿ ಅವರೆಲ್ಲ ಇದ್ದಾರಲ್ಲ, ನಮ್ಮ ಇನ್ಚಾರ್ಜ್ ಎಲ್ಲ ಇದ್ದಾರಲ್ಲ, ಆ ಥರ ಎಲ್ಲ ಮಾತಾಡಿ 100ಕ್ಕೆ 99 ಭಾಗ ಆಗುತ್ತೆ. ಯಾಕೆಂದರೆ ಅಸೆಂಬ್ಲಿ ಇದೆಯಲ್ಲ, ಹೊಸ ಮಂತ್ರಿಗಳಿಗೆ ಒಂದಷ್ಟು ಅವಕಾಶ ಬೇಕಲ್ಲ, ಒಂದು 8-10 ದಿನ ಆದರೂ ಬೇಕಲ್ಲ ಹೊಸದಾಗಿ ಮಂತ್ರಿಗಳಾದಂಥವ್ರಿಗೆ. 100ಕ್ಕೆ 100 ಭಾಗ ಆಗುತ್ತೆ ಅಂದ್ಕೊಳ್ಳಿ. ಆಯಿತಾ? ಓಕೆ.